ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂಡ್ ಕಲರ್ಸ್ ನ ಬಳಸದೆ ಮನೆಯಲ್ಲೇ ವೆರೈಟಿ ಆಫ್ ಸ್ಕ್ವಾಶಸ್ ನ ತಯಾರಿಸ್ತಾರೆ. ಹಾಗೆ ಪ್ರಿಸರ್ವೇಟಿವ್ಸ್ ಅಂಡ್ ಆಯಿಲ್ ನ ಬಳಸದೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಉಪ್ಪಿನಕಾಯಿನ ತಯಾರಿಸ್ತಾರೆ. ಹೇಗೆ ಮಾಡ್ತಾರೆ, ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇವರಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಪಂಚಮಿ ಕೃಷ್ಣ. ನಾನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಜಾಮೂನ್ ಆಮ್ಲ ಜ್ಯೂಸ್ ಕುಡಿತಾ ಇದ್ದೆ. ಸೊ ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನ ಪ್ರಿಪೇರ್ ಮಾಡೋದು ಮಂಗಳೂರವರು ಅಂತ ನಂಗೆ ಗೊತ್ತಾಯ್ತು. ಸೊ ಇವತ್ ಹೇಗೋ ಮಂಗಳೂರಿಗೆ ಬರೋಕಿದೆ. ಸೊ ಅಲ್ಲಿ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ, ಅವ್ರದ್ದು ಹೇಗೆಲ್ಲ ಪ್ರಾಸೆಸ್ ಇದೆ, ಅವ್ರು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡ್ತಾರೆ, ಹೇಗೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ನಾನು ಈ ಪ್ಲೇಸಿಗೆ ವಿಸಿಟ್ ಮಾಡಿದೀನಿ. ಸೊ ನಿಮ್ಗೂ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಈಗ ನಮ್ದಲ್ಲಿ ವಾಶ್ ಮಾಡಿ ಆಯ್ತು. ವಾಶ್ ಮಾಡಿ ಆದ ನಂತರ ನಾವು ಅದನ್ನ ಬಿಡಿಸಿ ಹಾಕ್ತೇವೆ. ಬಿಡಿಸಿ ಹಾಕಿದ ನಂತರ ಸಹ ಕೆಲವುದ್ರೆಲ್ಲ ನೀರಿನ ಪಸ ಇರ್ತದಂತ ಆದ್ರೆ ಸಹ ಉಂಟಲ್ಲ, ಅದನ್ನು ಒರೆಸಿ ಅದರದ್ದು ನೀರಿನ ಪಸ ಎಲ್ಲ ತೆಗಿತೇವೆ. ಇದೀಗ ಸೆಕೆಂಡ್ ಪ್ರೊಸೆಸ್ ಆಗ್ತದೆ. ಇದು ಒರೆಸಿ ಎಲ್ಲ ಆದ ನಂತರ ಮತ್ತೆ ಅದರದ್ದು ಬೀಜ ತೆಗಿತೇವೆ. ಅದರ ಒಳಗೆ ಬೀಜ ಇರ್ತದಲ್ಲ, ಬೀಜ ತೆಗೆದು ಮತ್ತೆ ಜ್ಯೂಸ್ ಮಾಡ್ಲಿಕ್ಕೆ ಹೋಗ್ತದೆ, ಜ್ಯೂಸ್ ಮಾಡ್ತೇವೆ. ನಾನ್ ಹೋಗ್ಬೇಕಾದ್ರೆ ಆಮ್ಲನ ವಾಶ್ ಮಾಡ್ತಿದ್ರು. ಅದನ್ನ ವಾಶ್ ಮಾಡಿ ಆದ್ಮೇಲೆ ನೀಟಾಗಿ ಒರೆಸಿ ಸೀಡ್ ನ ರಿಮೂವ್ ಮಾಡ್ತಾರೆ. ಆಮೇಲೆ ಆ ಆಮ್ಲನ ಮೆಷಿನ್ ಗೆ ಹಾಕಿ ಬರೀ ಅದರ ರಸನ ತೆಗಿತಾರೆ. ಸೊ ನೀವ್ ನೋಡ್ಬೋದು, ನಾನ್ ಯೂಸ್ ಮಾಡ್ತಿದ್ದಂತ ಜಾಮೂನ್ ಆಮ್ಲ ಜ್ಯೂಸ್ ಇದೆ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಡಯಾಬಿಟಿಸ್ ಅವ್ರಿಗೆ ತುಂಬಾ ಒಳ್ಳೇದು, ಬಿಕಾಸ್ ಇದು ನೋ ಆಡೆಡ್ ಶುಗರ್. ಹಾಗೆ ರೆಗ್ಯುಲರ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನ್ ತುಂಬಾ ಯೂಸ್ ಮಾಡ್ತಿದ್ದಂತ ಪ್ರಾಡಕ್ಟ್ ಇದು, ತುಂಬಾ ಒಳ್ಳೆ ಇದೆ. ಮತ್ತೆ ನಾವು ಜಿಂಜರ್ ಲೈಮ್ ಅಂತ ಮಾಡ್ತೇವೆ, ನನ್ನಾರಿ ಸ್ಕ್ವಾಶ್ ಮಾಡ್ತೇವೆ, ಮತ್ತೆ ಬಿರಿಂಡಾ ಮಾಡ್ತೇವೆ. ಬಿರಿಂಡಾ ಅಂದ್ರೆ ಕೊಕ್ಕಮ್ ಅಂತ ಹೇಳ್ತೇವಲ್ಲ, ಅದು ನಾವು ಇಡೀ ಪುನರ್ಪಳಿ ತಂದು ನಾವೇ ಸಿಪ್ಪೆ ಮಾಡಿ ಜ್ಯೂಸ್ ಮಾಡ್ತೇವೆ. ಮಾರ್ಕೆಟ್ ಅಲ್ಲಿ ಸಿಗೋದ್ರಲ್ಲಿ ನಿಮ್ಗೆ ಎಂತ ಮಾಡ್ತಾರೆ ಅಂದ್ರೆ ಒಂದ್ಸರಿ ರಸ ತೆಗೆದು ಮತ್ತೆ ಪುನಃ ಒಣಗಿಸಿ ಮಾರ್ಕೆಟ್ಗೆ ಹಾಕ್ತಾರೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಇಡೀ ಪುನರ್ಪಳಿ ತರ್ತೇವೆ. ಮತ್ತೆ ಜಿಂಜರ್ ಲೈಮ್ ಮಾಡ್ತೇವೆ. ಇದು ಅಸಿಡಿಟಿಗೆಲ್ಲ ಒಳ್ಳೇದು. ಇದರಲ್ಲಿ ವಿತ್ ಶುಗರ್ ಇದೆ, ವಿದೌಟ್ ಶುಗರ್ ಇದೆ. ಬಿರಿಂಡಾ ಜಿಂಜರ್ ಲೈಮ್ ಅಲ್ಲಿ ವಿತ್ ಶುಗರ್ ವಿದೌಟ್ ಶುಗರ್ ಇದೆ. ಬಿರಿಂಡಾದಲ್ಲಿ ವಿತ್ ಶುಗರ್ ವಿದೌಟ್ ಶುಗರ್ ಇದೆ. ನನ್ನರಿಯಲ್ಲಿ ವಿತ್ ಶುಗರ್ ವಿದೌಟ್ ಶುಗರ್ ಇದೆ. ನನ್ನರಿ ಬಾಡಿ ಹೀಟಿಗೆಲ್ಲ ಭಾರಿ ಒಳ್ಳೆ, ತಂಪು ಮಾಡ್ತದೆ, ಜೀವಕ್ಕೆ ತಂಪಾಗುವಾಗ ಮಾಡ್ತದೆ ಅದು. ಮತ್ತೆ ಬಾಯಲ್ಲಿ ಹುಣ್ಣಾಗುದು, ಮತ್ತೆ ರಕ್ತ ಶುದ್ಧಿಗೆ, ಮತ್ತೆ ಉರಿಮೂತ್ರ ಹೋಗೋದಕ್ಕೆಲ್ಲ ಭಾರಿ ಒಳ್ಳೇದು, ತಂಪು ಮಾಡ್ತದೆ. ಮತ್ತೆ ನೆಲ್ಲಿದು ಮಾಡ್ತೇವೆ. ಇದರಲ್ಲೂ ವಿತ್ ಶುಗರ್ ಮತ್ತೆ ವಿದೌಟ್ ಶುಗರ್ ಇದೆ. ಅದು ಬೆಳಿಗ್ಗೆ ಬರೇ ಹೊಟ್ಟೆಗೆ ಕುಡಿದ್ರೆ ಭಾರಿ ಒಳ್ಳೇದು. ನಿಮ್ಮ ಆಯುರ್ವೇದಿಕದಲ್ಲಿ ಇದು 1 ಲೋಟಕ್ಕೆ 1/4 ಲೋಟ ಜ್ಯೂಸ್ ಹಾಕೋದು, ಮತ್ತೆ ಫುಲ್ ನೀರ್ ಹಾಕೋದು. ನೀರ್ ಹಾಕಿ 1:4 ವಾಟರ್ ಆಡ್ ಮಾಡ್ಲಿಕ್ಕೆ, 1:4 ವಾಟರ್ ಆಡ್ ಮಾಡೋದು. ಇದು ವಿತ್ ಶುಗರ್. ಇದರಲ್ಲಿ ವಿದೌಟ್ ಶುಗರ್ ಇದೆ. ಇದು ನೆಲ್ಲಿ ಎಲ್ಲ ಖಾಲಿ ಹೊಟ್ಟೆ ಕುಡಿದ್ರೆ ಒಳ್ಳೇದು. ಹೌದು ಅಂತ ಹೇಳಿದ್ರೆ, ಈಗ ಬೆಳಿಗ್ಗೆ ಬರೇ ಹೊಟ್ಟೆ ಕುಡಿದ್ರೆ ಬೇಗ ರಕ್ತದೊಟ್ಟಿಗೆ ಸೇರ್ತದೆ ಅಂತ ಹೇಳಿ, ಅದಕ್ಕೆ ಅದನ್ನು ವಿದೌಟ್ ಶುಗರ್, ಇದು ಬೆಳಿಗ್ಗೆ ಬರೇ ಹೊಟ್ಟೆ ಕುಡಿಯುವುದು. ಹಾಗೆ ಅದು ಪಿತ್ತಕ್ಕೆಲ್ಲ ಒಳ್ಳೇದು. ಪಿತ್ತಕ್ಕೆಲ್ಲ ಬಿರಿಂಡ ಭಾರಿ ಒಳ್ಳೇದು. ಹೌದು. ಮತ್ತೆ ಹಾಗೆ ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಪೈನಾಪಲ್ ಅದೆಲ್ಲ ಮಾಡ್ತೇವೆ. ಮತ್ತೆ ಮಿಂಟ್ ಉಂಟು, ಪಾನಕ ಉಂಟು. ಇದು ಆರೆಂಜ್ ಜ್ಯೂಸ್. ಹೌದು. ನೀವು ನೋಡ್ಬೋದು, ಆರೆಂಜ್ ಜ್ಯೂಸ್ ಈ ಶಾಪ್ ಅಲ್ಲೆಲ್ಲ ಸಿಗೋದು ಎಷ್ಟು ಕಲರ್ ಇರುತ್ತೆ ಅಂತ. ಇವರು ಯಾವುದೇ ರೀತಿಯ ಕಲರ್ ಹಾಕದೆ, ಎಸೆನ್ಸ್ ಹಾಕದೆ, ಪ್ಯೂರ್ ಆಗಿದೆ ಇದು ಜ್ಯೂಸ್. ಅದಾದ್ರೆ ಸ್ಕಿನ್ ಇದು ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕ್ತೇವೆ. ಅದಕ್ಕಷ್ಟು ಕಲರ್ ಬರ್ತದೆ. ಹಾಗೆ ಮತ್ತೆ ಮಿಂಟ್ ಮಾಡ್ತೇವೆ, ಪಾನಕ ಮಾಡ್ತೇವೆ. ಮ್ಯಾಂಗೋ ಜ್ಯೂಸ್ ಈಗ ಜನರಲ್ ಆಗಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಮ್ಯಾಂಗೋಸ್ ಕಾರ್ಬೋಹೈಡ್ರೇಟ್ ಹಣ್ಣು ಮಾಡಿರ್ತಾರೆ. ಇದು ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಇದೊಬ್ಬ ಬೆಂಗಳೂರಲ್ಲಿ ತೋಟ ಇದೆ, ಅವರಿಂದ ಹೋಗಿ ಬಲ್ತ ನಂತರ ಹೋಗಿ ತರ್ತೇವೆ. ತಂದು ರೂಮಲ್ಲಿ ಫುಲ್ ಬಿಡಿಸಿ ಹಾಕ್ತೇವೆ. ಮತ್ತೆ ಅದು ಹಣ್ಣಾದಾಗಿ ತೆಗೆದು ನಾವು ಮ್ಯಾಂಗೋ ಜ್ಯೂಸ್ ಮಾಡೋದು. ಇದು ಇಲ್ಲರ ನಿಮ್ಗೆ ಮಾರ್ಕೆಟ್ ತಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಅದಕ್ಕೆ ಕಾರ್ಬೈಟ್ ಅನ್ನು ಹಾಕಿ, ಇಲ್ಲರ ಬೇರೆ ಎಲ್ಲ ಕೆಮಿಕಲ್ಸ್ ಇದೆ, ಅದೆಲ್ಲ ಹಾಕಿ ರಾತ್ರಿಯಿಂದ ಬೆಳಿಗ್ಗೆ ಆಗೋದ್ರೊಳಗೆ ಹಣ್ಣು ಮಾಡ್ತಾರೆ, ಹಣ್ಣಾಗ್ತದೆ. ಇದು ನಮ್ಗೆ ವಾರ ಹೋಗ್ತದೆ ಹಣ್ಣಾಗ್ಲಿಕ್ಕೆ. ನಾವು ಒಮ್ಮೆ ತಂದ ನಂತರ ವಾರದಿಂದ 15 ದಿನ ತನಕ ತೆಗಿಲಿಕ್ಕೆ ಸಿಗ್ತದೆ. ಸ್ಟಾರ್ಟಿಂಗ್ ಹಣ್ಣಾದಾಗೆ ತೆಗೆದು ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ಅದು ಪಾನಕ ಅಂತ ಮಾಡ್ತೇವೆ. ಪಾನಕ ನಿಮ್ಗೆ ಕಫಕ್ಕೆ, ಇದಕ್ಕೆ ಕಿಮ್ಮಿಗೆಲ್ಲ ಭಾರಿ ಒಳ್ಳೇದು. ಮತ್ತೆ ಈ ಫಂಕ್ಷನ್ಗಳಿಗೆಲ್ಲ ಪಾನಕ ಒಂದು ಮಾಡೋದೊಂದು ಕ್ರಮ ಉಂಟು, ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮತ್ತೆ ಗೇರು ಹಣ್ಣಿನ ಜ್ಯೂಸ್ ನಮ್ಮ ಸ್ಪೆಷಲ್.
ಬಟ್ ಈಗ ಸ್ಟಾಕ್ ಇಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತದೆ. ನೀವು ನಮ್ಗೆ ಸ್ಟಾರ್ಟಿಂಗ್ ಬಂದಾಗ ಕೊಟ್ರಿ ಅಲ್ಲ ಅದೇ ಅದೇ ಜ್ಯೂಸ್ ಅದಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದೆ, ಬಂದವರಿಗೆ ಕೊಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ. ಅದು ಮಕ್ಕಳಿಗೆಲ್ಲ ಕೊಟ್ಟರೆ ಭಾರಿ ಒಳ್ಳೇದು, ಕಫಕ್ಕೆಲ್ಲ ಭಾರಿ ಒಳ್ಳೇದದು. ಈಗ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಕಫದ್ದು. ಗೇರು ಹಣ್ಣು ತಿಂದ ಕೂಡಲೇ ಕಫ ಎಲ್ಲ ಕರಗ್ತದೆ, ಅದಕ್ಕೆ ಕಫಕ್ಕೆ ಅದು ಒಳ್ಳೆ ಯೂಸ್ ಆಗ್ತದೆ. ನಾವು ಹಾಗೆ ಉಪ್ಪಿನಕಾಯಿ ಎಲ್ಲ ಮಾಡ್ತೇವೆ. ಮಿಡಿ, ಮ್ಯಾಂಗೋ ಮಿಡಿ ಮಾಡ್ತೇವೆ, ಮತ್ತೆ ಮ್ಯಾಂಗೋ ರಾ ಅಂತೇಳಿ ಪೀಸಸ್ ಇದ್ದು, ಮತ್ತೆ ಲೆಮನ್ ಸ್ವೀಟ್ ಅಂತ, ಇದು ನೋಡಿ ಇದು ಒಳ್ಳೆ ಮೂಮೆಂಟ್ ಇರುವಂತ ಪ್ರಾಡಕ್ಟ್ ಅದು. ಲೆಮನ್ ಅಲ್ಲಿ ಸ್ವೀಟ್ ಇದು. ಈ ಜೈನ್ ಪಿಕ್ಕಲ್ ಇದೆಲ್ಲ ಅದರ ಬದಲಿಗೆ ನಾವು ಜೈನಿಗೆ ಹುಳಿ ಹಾಕ್ತಾರೆ, ಇದು ನಾವು ಲಿಂಬೆ ಹಾಕಿ ಮಾಡ್ತೇವೆ. ಹಾಗೆ ಕರಂಡೆಕಾಯಿದು ಪಿಕ್ಕಲ್ ಮಾಡ್ತೇವೆ, ಮತ್ತೆ ಲೆಮನ್ ಪಿಕ್ಕಲ್, ಲೆಮನ್ ಮಸಾಲಾ ಉಂಟು, ಲೆಮನ್ ಪ್ಲೇನ್ ಅಂತ ಮಾಡ್ತೇವೆ. ಇಷ್ಟೆಲ್ಲ ಉಪ್ಪಿನಕಾಯಿಗಳನ್ನು ಸಹ ಮಾಡ್ತೇವೆ. ತುಂಬಾ ಬೇರೆ ಬೇರೆ ಎಲ್ಲ ಇದೆ, ಕೆಲವೆಲ್ಲ ಉಪ್ಪಿನಕಾಯಿ ನಾವು ಮಾಡ್ತೇವೆ. ನಮ್ದು ಸ್ಪೆಷಲ್ ಏನಂತ ಹೇಳಿದ್ರೆ ನಾವು ಉಪ್ಪಿನಕಾಯಿಗೆ ಎಣ್ಣೆ, ಪ್ರಿಸರ್ವೇಟಿವ್, ವಿನಿಗರ್ ಯಾವುದೂ ಹಾಕೋದಿಲ್ಲ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅದನ್ನ ಮಾಡ್ತೇವೆ. ಅಂದ್ರೆ ಮುಂಚೆ ಯಾವ ತರ ಮಾಡ್ತಿದ್ರು ಆ ತರ ನೀವು ಲೈಕ್ ಹಳೆ ಕಾಲದಲ್ಲೆಲ್ಲ ಅವರೇ ಮಾಡ್ತಾ ಇದ್ರು, ಏನು ಪ್ರಿಸರ್ವೇಟಿವ್ಸ್ ಎಲ್ಲ ಆಗ ಏನು ಇರ್ಲಿಲ್ಲ. ಆಗೇನ್ ಮಾಡ್ತಿದ್ರೆ ಅದನ್ನು ಹೈಜಿನಿಕ್ ಆಗಿ ಮಾಡ್ತಿದ್ರು. ಹೈಜಿನಿಕ್ ಆಗಿ ಮಾಡಿದ್ರೆ ಉಳಿತದೆ ಈಗ ಪ್ರಿಸರ್ವೇಟಿವ್ ಇಲ್ಲದೆ. ಹಾಗೆ ನಾವು ಇದನ್ನು ಹೈಜಿನಿಕ್ ಆಗಿ ಯಾವುದೇ ರೀತಿ ಕೆಮಿಕಲ್ ಎಲ್ಲ ಯೂಸ್ ಮಾಡದೆ ಮಾಡ್ತಾ ಇದ್ದೇವೆ. ಮೇಡಮ್, ನೀವು ನಮ್ಮ ಸಂಸ್ಥೆಗೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು. ಬಿಕಾಸ್ ಅವ್ರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಜನಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ಸ್ ರೀಚ್ ಮಾಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ನನ್ಗೆ ಇಲ್ಲಿ ಬರ್ಬೇಕು ಅಂತ ತುಂಬಾ ಮನ್ಸಾಯ್ತು. ನಾನು ಕಾಲ್ ಮಾಡಿದ ಕೂಡಲೇ ಅವರು ಬನ್ನಿ ಅಂತ ಹೇಳಿದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಕೂಡ ಇಲ್ಲಿಗೆ ಬಂದು ಎಲ್ರಿಗೂ ರೀಚ್ ಆಗ್ಲಿ ಅಂತ ಒಂದು ವಿಡಿಯೋ ಮಾಡಿ ಎಲ್ರಿಗೂ ತೋರ್ಸೋಣ ಅಂತ ಬಂದೆ. ತುಂಬಾ ಥ್ಯಾಂಕ್ಸ್. ನಂಗೆ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.